Praise the Lord. Greetings to you all in the name of our Lord and Savior Jesus Christ. Today's Bible verse, Acts chapter 1 verse 8. When the Holy Spirit comes upon you, you will be filled with power and you will be witnesses for me in Jerusalem, in all Judea and Samaria and to the ends of the earth. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಇವತ್ತು ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ, ನಾವು ಕರ್ತನಿಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. ನಾವು ಯಾವ ಸ್ಥಳದಲ್ಲಿದ್ದೇವೋ ಅಲ್ಲಿಯೇ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕು. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾವು ಕರ್ತನಿಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ದೇವರು ಇಷ್ಟಪಡುತ್ತಾರೆ ಪ್ರಿಯರೇ. ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ಚಿಕ್ಕವರೇ ಆಗಿರಬೇಕು, ದೊಡ್ಡವರೇ ಆಗಿರಬೇಕು ಏನೋ ಭೇದ ಭಾವ ಇಲ್ಲ. ಯಾರೇ ಆಗಲಿ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ. 2ನೇ ಅರಸುಗಳು 5ನೇ ಅಧ್ಯಾಯ 1ರಿಂದ 4ನೇ ವಚನಗಳಲ್ಲಿ ನಾವು ನೋಡ್ತೇವೆ. ಅಲ್ಲಿ ಒಬ್ಬ ಚಿಕ್ಕ ಹುಡುಗಿದ್ದಾಳೆ, ಆಕೆ ದಾಸಿಯಾಗಿದ್ದಾಳೆ, ಇಸ್ರಾಯೇಲ್ರ ಹುಡುಗಿ ಆಗಿದ್ದಾಳೆ. ಈಗ ಆಕೆ ಅನ್ಯ ದೇಶಸ್ಥರಲ್ಲಿ ವಾಸಿಸ್ತಾ ಇದ್ದಾಳೆ. ಅರಾಮ್ಯರ ಜೀವಿತದಲ್ಲಿ ಆಕೆ ಅಲ್ಲಿ ಸಾಕ್ಷಿಯಾಗಿ ನಿಂತಿದ್ದಾಳೆ ಪ್ರಿಯರೇ. ನಾಮಾನನ ಕುಟುಂಬದವರಿಗೆ ಆಕೆ ಏನು ಹೇಳ್ತಾ ಇದ್ದಾಳೆ ಅಂದರೆ, ನಮ್ಮ ದಣಿಯು ಅಂದರೆ ನಾಮಾನನು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂಬುದಾಗಿ ಆಕೆ ಅಲ್ಲಿ ಹೇಳ್ತಾ ಇದ್ದಾಳೆ. ಈ ಸಾಕ್ಷಿಯ ನಿಮಿತ್ತವಾಗಿ ನಾಮಾನನು ಕುಷ್ಠರೋಗದಿಂದ ವಾಸಿಯಾದನು ಪ್ರಿಯರೇ. ಆ ನಾಮಾನನು ಇಸ್ರಾಯೇಲ್ರ ದೇವರನ್ನ ಮನಸಾರೆ ಅಂಗೀಕರಿಸಿಕೊಂಡನು. ಈ ರೀತಿ ಆಕೆ ಅಲ್ಲಿ ಸಾಕ್ಷಿಯಾಗಿ ನಿಂತಿದ್ದಳು ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 21:9ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಲ್ಲಿ ಸುವಾರ್ತಿಕನಾಗಿರ್ತಕ್ಕಂಥ ಫಿಲಿಪ್ಪನ 4 ಮಂದಿ ಪುತ್ರಿಯರಿದ್ದಾರೆ. ಅವರು ಕರ್ತನಿಗೆ ಸಾಕ್ಷಿಯಾಗಿ ನಿಂತಿದ್ದಾರೆ. ಕರ್ತನ ಆತ್ಮನ ವರಗಳನ್ನು ಹೊಂದಿಕೊಂಡು ಪ್ರವಾದಿಗಳಾಗಿ ದೇವರ ಬಾಯಿಂದ ಬರುವಂಥ ಮಾತುಗಳನ್ನು ಅವರು ಜನರಿಗೆ ತಿಳಿಸಿಕೊಡುವಂಥವರಾಗಿದ್ದರು. ಎಫೆಸ 4:13 ನಾವು ನೋಡ್ತೇವೆ, ಕರ್ತನು ಇಂದಿಗೂ ಕೂಡ ಸಭೆಯಲ್ಲಿ ತನ್ನ ಪ್ರವಾದಿಗಳನ್ನು ಸೃಷ್ಟಿಸುತ್ತಾ ಇದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ನೀವು ಕರ್ತನ ಸೇವೆಯಲ್ಲಿ ಸಾಕ್ಷಿಗಳಾಗಿರುವಿರಾ? ಅಪೊಸ್ತಲರ ಕೃತ್ಯ 9:36 ಕೂಡ ಒಬ್ಬ ಸಹೋದರಿದ್ದಾಳೆ. ಆಕೆ ಹೆಸರು ತಬಿತಾ ಎಂಬುದಾಗಿ. ಆಕೆ ದೇವರಿಗೆ ಸಾಕ್ಷಿಯಾಗಿ ನಿಂತುಕೊಂಡಿದ್ದಾಳೆ. ಆಕೆಯು ಅಲ್ಲಿರ್ತಕ್ಕಂಥ ಜನರಿಗೆ ವಸ್ತ್ರಗಳನ್ನು ಹೊಲಿದು ಕೊಡ್ತಾ ಇದ್ದಳು. ಅದರಿಂದ ಬರ್ತಕ್ಕಂಥ ವರಮಾನದಿಂದ ದೇವ ಸೇವೆಗೆ ಆಕೆ ಸಹಾಯ ಮಾಡುವಂಥವಳಾಗಿದ್ದಳು. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಿಲ್ಲಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ನಿಮ್ಮ ಮೇಲೆ ಪವಿತ್ರಾತ್ಮ ಬಂದಾಗ ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದುದರಿಂದ ಈ ಪವಿತ್ರಾತ್ಮನಿಗಾಗಿ ಕ್ರಿಸ್ತನ ಪಾದದಲ್ಲಿ ಕುಳಿತುಕೊಂಡು ದೀನತೆಯಿಂದ ಬೇಡಿಕೊಳ್ಳೋಣ. ಕರ್ತನು ಖಂಡಿತವಾಗಿಯೂ ತನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸುತ್ತಾರೆ. ಆಗ ನಾವು ಯೆರೂಸಲೇಮಿನಲ್ಲಿ ದೇವರ ವಾಕ್ಯ ಸಾರಬೇಕಾಗಿದೆ. ಇಲ್ಲಿ ಯೆರೂಸಲೇಮಿನಲ್ಲಿ ಯಾರಿದ್ದಾರೆ ಅಂದರೆ, ಈ ಅಪೊಸ್ತಲರು ಯೆರೂಸಲೇಮಿನಲ್ಲಿದ್ದಾರೆ. ಮತ್ತು ಸಮಾರ್ಯ ಸೀಮೆಯಲ್ಲಿ, ಯೂದಾಯ ಸೀಮೆಯಲ್ಲಿ ಯಾರಿದ್ದಾರೆ ಅಂದರೆ, ಅಲ್ಲಲ್ಲಿ ಚದರಿ ಹೋಗಿರ್ತಕ್ಕಂಥ ದೇವ ಜನರಿಗೆ ನಾವು ವಾಕ್ಯವನ್ನು ಸಾರಬೇಕಾಗಿದೆ. ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಭೂಲೋಕದ ಕಟ್ಟ ಕಡೆಯವರೆಗೆ ನಾವು ಹೋಗಬೇಕಾಗಿದೆ ಪ್ರಿಯರೇ. ಹೀಗೆ ಮಾಡಲಿಕ್ಕೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿಪ್ಪ. ನಿಮ್ಮ ಮೇಲೆ ಪವಿತ್ರಾತ್ಮ ಬಂದಾಗ ನೀವು ಬಲವನ್ನು ಹೊಂದಿಕೊಳ್ಳುವಿರಿ ಅನ್ನೋ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ. ನಿಮಗೆ ಸ್ತೋತ್ರಪ್ಪ. ನಾವೆಲ್ಲರೂ ಕೂಡ ದೀನತೆಯಿಂದ ನಿನ್ನ ಪಾದದಲ್ಲಿ ಬಂದು ಬೇಡುತ್ತೇವೆ ಸ್ವಾಮಿ. ನಮ್ಮನ್ನು ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸು ಕರ್ತನೆ. ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರೇ, ನೀವು ನಮ್ಮ ಮೇಲೆಯೂ ಕೂಡ ಸತ್ಯದ ಆತ್ಮನನ್ನು ಕಳಿಸಿಕೊಡಪ್ಪ. ಆಗ ನಾವು ಭೂಲೋಕದ ಕಟ್ಟ ಕಡೆಯವರೆಗೆ ಸಾಕ್ಷಿಗಳಾಗಿ ನಿಲ್ಲಲಿಕ್ಕೆ ಸಹಾಯವಾಗುತ್ತದೆ ಕರ್ತನೆ. ಹೌದು ಸ್ವಾಮಿ, ನಿನ್ನ ವಾಕ್ಯ ಅರಿಯದ ಜನರು ಅನೇಕರಿದ್ದಾರೆ ಸ್ವಾಮಿ. ಪ್ರಪಂಚದ ಮೂಲೆ ಮೂಲೆಗಳಿಗೆ ನಿನ್ನ ವಾಕ್ಯವನ್ನು ತಲುಪಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ಎಲ್ಲ ಜನರು ನಿನ್ನನ್ನು ಕಂಡುಕೊಳ್ಳಲಿಕ್ಕಾಗುವಂತೆ ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ,
Amen.